ಒಂದು ಮಗು ಹುಟ್ಟುವಾಗ ಅದು ಖಾಲಿ ಫಲಕದಂತೆ. ಅದರ ಮನಸ್ಸು ಶುದ್ಧ, ಭಾವನೆಗಳು ನಿಜವಾದುದು. ಆದರೆ ದಿನೇ ದಿನೇ ಜನರ ಜೊತೆಗಿನ ಒಡನಾಟ, ಸ್ನೇಹಿತರ ಪ್ರಭಾವ, ಸಮಾಜದ ಬದಲಾವಣೆ ಇವೆಲ್ಲವೂ ಮಗುವಿನ ವ್ಯಕ್ತಿತ್ವ ರೂಪಿಸುತ್ತದೆ. ಈಗ ಗಿಡ ನೆಡೋದು ಹೇಗೆ? ಈ ಬದಲಾವಣೆಯ ಮಧ್ಯೆ ಮಕ್ಕಳಿಗೆ ಅತ್ಯಂತ ಮುಖ್ಯವಾದ ಆಶ್ರಯ ಪೋಷಕರ ಪ್ರೀತಿ ಮತ್ತು ಆರೈಕೆ. ಒಂಚೂರು ಹಾಕಿತ್ತಲ್ಲ. ಹೌದಾ? ಅಮ್ಮನ ಮುದ್ದು, ಅಪ್ಪನ ಮಾರ್ಗದರ್ಶನ ಇವುಗಳು ಮಗುವಿನ ಭವಿಷ್ಯಕ್ಕೆ ಬಲವಾದ ಅಡಿಗಲ್ಲು. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನಾನು ಇನ್ನೂ ಹಾಡು ಹಾಡಬೇಕು. ಎಲ್ಲರೂ ನನ್ನ ಹಾಡನ್ನು ಕೇಳಬೇಕು. ನನ್ನ ಹಾಡಿನಿಂದ ನಾನು ಜನರ ಮನ ಮುಟ್ಟಬೇಕು. ಇನ್ನೂ ಎತ್ತರಕ್ಕೆ ಹಾರಾಡಬೇಕು. ಇದು ನನ್ನ ಕನಸು. ಪ್ರೀತಿಯ ಮಣ್ಣಲ್ಲಿ ನಂಬಿಕೆಯ ಬಿತ್ತಿ, ಒಲವಿನ ನೀರನು ಎದೆಯಲಿ ಹೊತ್ತು, ನಿಮ್ಮಯ ನಗುವೆ ನಮಗೊಂದು ಸ್ಫೂರ್ತಿ, ಬೆಳೆಯಲಿ ಬದುಕು ಸುಂದರ ಮೂರ್ತಿ. ಎಳೆಯ ಈ ಸಸಿಗೆ ಪ್ರೀತಿಯೇ ಆಸರೆ, ಪೋಷಣೆ ನೀಡುವೆವು ಪ್ರತಿಕ್ಷಣ ಹತ್ತಿರ. ಓ, ಇದು ಚಂದ ಇದೆ. ಇದನ್ನೇ ಹಾಕುವ. ಅಪ್ಪ, ಏನ? ನೀವು ಗುಬ್ಬಿದ ವಿಡಿಯೋ ನೋಡಿದ್ದೀರಾ? ಯಾಕೆ, ಏನಾಯ್ತು? ನೀವು ಮೊಬೈಲ್ ಕೊಟ್ಟಿದ್ದಕ್ಕೆ ಇದೆಲ್ಲ ಆಗಿದ್ದು. ಈಗ ಹೇಳಿ ಏನು ಪ್ರಯೋಜನ? ಮೊದಲು ತಲೆ ಮೇಲೆ ಇಟ್ಟುಕೊಂಡು ಕುಣಿಸಿದ್ದಲ್ಲ, ಅದಕ್ಕೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ, ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ, ಭಗವತಿ ಕ್ಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ. Praveen, pediatrician and neonatologist. ಪೇರೆಂಟ್ಸ್ ಇಂಟ್ರಾಕ್ಷನ್ ಮಗು ಮೆಂಟಲ್ ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಮಾಡ್ತಿದೆ. ಅಡೋಲಸೆಂಟ್ 15 to 16 ಇಯರ್ಸ್ ಆ ಏಜಲ್ಲಿ ಮೆಂಟಲ್ ಸ್ಟೇಟಸ್ ಇನ್ಸ್ಟೆಬಿಲಿಟಿ ಬರೋದು, ಪೇರ್ ಪ್ರೆಷರ್ ಬರೋದು ತುಂಬ ಜಾಸ್ತಿ. ಅವರಲ್ಲಿ ಆ್ಯಂಗ್ಸೈಟಿ, ಡಿಪ್ರೆಷನ್, ಬಿಹೇವಿಯರ್ ಚೇಂಜಸ್ ಎಲ್ಲವೂ ಪೇರೆಂಟ್ಸ್ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗ್ತದೆ. ಪೇರೆಂಟ್ಸ್ ಮಗುವಿನ ಫ್ರೆಂಡ್ಸ್ ಆಗಿದ್ದರೆ ಮಗು ಕೂಡ ಜಾಸ್ತಿ ಫ್ರೀಯಾಗಿ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ತೀವಿ.
ಸೊ ಮಕ್ಕಳ ಪ್ರಾಬ್ಲಮ್ಸ್ ನಮಗೆ ಗೊತ್ತಾದ್ರೆ ನಮಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ತಗೊಂಡು ಅವರಿಗೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸುಧಾರಿಸಲಿಕ್ಕೆ ಆಗ್ತದೆ. ಈ ಮನೆಯಲ್ಲಿ ಎಲ್ಲ ಕೆಲಸ ನಾನೇ ಮಾಡಬೇಕು. ಪ್ಯಾರೆಂಟ್ಸಿಗೆ ಮಗುವಿನ ಯಾವುದಾದ್ರು ಆ್ಯಕ್ಟಿವಿಟಿ, ಅದು ಸ್ಕೂಲಲ್ಲಿರ್ಬೋದು, ಸೋಷಲ್ ಬಿಹೇವಿಯರ್ ಇರ್ಬೋದು, ಮನೇಲಿರ್ಬೋದು, ಇಷ್ಟ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಅದನ್ನು ನೆಗೆಟಿವಿಟಿ ಆಗಿ ತೋರಿಸೋ ಬದಲು ಆ ಮಕ್ಕಳ ಜೊತೆ ನಾವು ಮಾತಾಡಿದರೆ ಲಾಂಗ್ ಟರ್ಮ್ ಅದರದ್ದು ಇಂಪ್ಯಾಕ್ಟ್ ಪಾಸಿಟಿವ್ ಆಗಿರ್ತದೆ. ಮಕ್ಕಳು ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಅವರು ತಮ್ಮಲ್ಲಿ ಚೇಂಜಸ್ ಮಾಡ್ಕೊಳ್ತಾರೆ, ಮನೆಯಲ್ಲಿಯೂ ಸದ್ಭಾವನೆ ಆಗಿರ್ತದೆ. ನೆಗೆಟಿವ್ ಎಫೆಕ್ಟನ್ನು ನಾವು ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಅಬ್ಯೂಸ್ಮೆಂಟ್ ಆಗಿ ತೋರಿಸಿದ್ರೆ ಮಗುವಿನ ಬಿಹೇವಿಯರಿಗೂ ಮಗುವಿನ ಬೆಳವಣಿಗೆಗೂ ಅದು ತುಂಬ ಇಂಪ್ಯಾಕ್ಟ್ ಮಾಡ್ತದೆ. ಸೊ ಮಕ್ಕಳು ನಮ್ಮ ಜೊತೆ ಹೇಗಿರಬೇಕು ನಾವು ಬಯಸುತ್ತೀವೋ ನಾವು ಅದೇ ರೀತಿ ಮಕ್ಕಳ ಜೊತೆ ಇರಬೇಕು. ಫ್ರೆಂಡ್ಲಿಯಾಗಿ ಡಿಸ್ಕಷನ್ ಮಾಡಿದರೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕಂಡು ಹುಡುಕಲಿಕ್ಕೆ ಸುಲಭ ಆಗ್ತದೆ. ಅಮ್ಮ ಅಪ್ಪ, ನಿಜವಾಗಿ ನಾವು ಹಲವಾರು ತಪ್ಪುಗಳನ್ನು ಮಾಡುತ್ತೇವೆ. ನೀವು ತಿಳಿಸಿ ಹೇಳಿದಾಗ ನಮ್ಮಿಂದಾದಷ್ಟು ಆ ತಪ್ಪುಗಳನ್ನು ಸರಿ ಮಾಡಲು ಪ್ರಯತ್ನಿಸುತ್ತೇವೆ ಕೂಡ. ನಿಮ್ಮ ಮಾತಿನ ಮೌಲ್ಯ ನಮಗೆ ಗೊತ್ತಿದೆ. ಆದರೆ ನಮ್ಮನ್ನು ಸರಿ ಮಾಡಲು ಕಟ್ಟುನಿಟ್ಟಿನ ಕ್ರಮವೇ ಸರಿ ಎಂದು ನಿಮ್ಮ ಸ್ವಭಾವದಲ್ಲಿ ಆಗುವ ಆಕಸ್ಮಿಕ ಬದಲಾವಣೆ ನಮ್ಮ ಮನಸ್ಸಿಗೆ ಗಾಯ ಮಾಡುತ್ತದೆ. ನಿಮ್ಮ ಕಠಿಣ ಮಾತುಗಳ ಹಿಂದೆ ಇರುವ ಕಾಳಜಿ ನಮಗೆ ಅರ್ಥವಾಗುತ್ತದೆ. ಆದರೆ ಆ ಕಠಿಣತೆ ಕೆಲವೊಮ್ಮೆ ನಮ್ಮ ಹೃದಯವನ್ನು ಮೌನಗೊಳಿಸುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ನೋವು, ಹೇಳಲಾಗದ ಅಳಲು, ಮೌನದ ನಿಶಬ್ದ ರಾಗ.